ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ SSC ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಯಾವ್ಯಾವ ಪೋಸ್ಟ್ಗೆ ಇವರು ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ಸೆಲೆಕ್ಷನ್ ಪ್ರಾಸೆಸ್ ಇರುತ್ತೆ, ಎಲ್ಲದನ್ನೂ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಷನ್ಗಳು, ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಅಪ್ಲಿಕೇಶನ್ ಬಂದು ಜೂನ್ 2ನೇ ತಾರೀಕಿಂದ ಶುರು ಆಗಿದೆ. ಜೂನ್ 23ನೇ ತಾರೀಕುವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನೂ ಪೇಮೆಂಟ್ ಮಾಡೋಕ್ಕೆ 24ನೇ ತಾರೀಕುವರೆಗೂ ಟೈಮ್ ಕೊಟ್ಟಿದ್ದಾರೆ. ನೀವೇನಾದರೂ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪು ಮಾಡಿದರೆ ಅದಕ್ಕೆ 28ರಿಂದ 30ನೇ ತಾರೀಕುವರೆಗೂ ಟೈಮ್ ಇರುತ್ತೆ. ಆಮೇಲೆ CBT ಎಕ್ಸಾಮ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತಲ್ಲ, ಅದು 24 ಜುಲೈಯಿಂದ ಹಿಡಿದು 4 ಆಗಸ್ಟ್ 2025 ಒಳಗೆ ನಡೀಬೋದು. ಇದು ಟೆಂಟೇಟಿವ್, ಕನ್ಫರ್ಮೇಷನ್ ಇಲ್ಲ, ಚೇಂಜ್ ಆದರೂ ಆಗ್ಬೋದು. ಇನ್ನು ಇಲ್ಲಿ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಬಂದು 1/8/2025 ನೋಡಿದಾಗ ನಿಮ್ಮದು ಇಷ್ಟಿರಬೇಕು. ಮುಂದೆ ಹೇಳ್ತೀನಿ ಏಜ್ ಲಿಮಿಟ್ ಎಲ್ಲ ಎಷ್ಟೆಷ್ಟು ಇರಬೇಕು ಅಂತ. ಆದರೆ ಇಲ್ಲಿ ಡೇಟ್ ಆಫ್ ಬರ್ತ್ಗಳು ಈಗ 18ರಿಂದ 25 ಏಜು ಅಂದರೆ ಎಷ್ಟು ಡೇಟ್ ಆಫ್ ಬರ್ತ್ ಒಳಗೆ ಇರಬೇಕು ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಈಗ ಎಕ್ಸಾಂಪಲ್ 18ರಿಂದ 25 ಇದ್ದರೆ ನಿಮ್ಮ ಡೇಟ್ ಆಫ್ ಬರ್ತ್ 2/8/2000 ಹಿಡಿದು 1/8/2007 ಇರಬೇಕು. ಈ ರೀತಿ ಎಲ್ಲದಕ್ಕೂ ಇದೆ. ಈ ನೋಟಿಫಿಕೇಷನ್ದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕೆಂದರೆ ಇದು ತುಂಬ ಲೆಂತಿ, 110 ಪೇಜು ನೋಟಿಫಿಕೇಷನ್. ಸೊ ಎಲ್ಲದನ್ನೂ ಹೇಳ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ. ಸೊ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಹೇಳ್ತೀನಿ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲಾಂದರೆ ಈ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ SC ST 5 ವರ್ಷ, OBC 3, PWD 10 ವರ್ಷ, PWD OBC 13, PWD SC ST 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಬೇರೆಯವರು ಈ ಕ್ಯಾಟಗರಿಯಲ್ಲಿ ಬಂದರೆ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಥವಾ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ಈ ಅಪ್ಲಿಕೇಶನ್ದು ಲಿಂಕ್ನ ಕೊಟ್ಟಿರ್ತೀನಿ. ಇಲ್ಲಿ ನೀವು ಫಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ಕೋಬೇಕು. ಅಕೌಂಟ್ ಕ್ರಿಯೇಟ್ ಆದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು ಹಾಕ್ಬಿಟ್ಟು ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಅಪ್ಲಿಕೇಶನ್ ತೋರಿಸುತ್ತೆ. ಸೊ ಆ ಅಪ್ಲಿಕೇಶನ್ಲಿ ಏನೇನು ಕೇಳುತ್ತೆ ಎಲ್ಲ ಫಿಲ್ ಮಾಡಿ. ಲೈಕ್ ನೇಮ್ ಇರ್ಬೋದು, ನಿಮ್ಮ ಮಾರ್ಕ್ಸ್ ಕಾರ್ಡು, ಮಾರ್ಕ್ಸು, ಅದನ್ನೆಲ್ಲ ಕೇಳುತ್ತೆ. ಅದನ್ನೆಲ್ಲ ಫಿಲ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಆಮೇಲೆ ಪೇಮೆಂಟ್ ವಿಂಡೋ ತೋರಿಸುತ್ತೆ. ಪೇಮೆಂಟ್ ಮಾಡಿದರೆ ಅಪ್ಲಿಕೇಶನ್ ಹಾಕಿದಾಗೆ. ನೀವೇನಾದ್ರು ಒಂದ್ಸಲ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದರೆ ರಿಜಿಸ್ಟರ್ ನಾವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಫಾರ್ಮ್ ಬರುತ್ತೆ. ಇಲ್ಲಿ ಈ ರೀತಿ ಫಸ್ಟು ಪರ್ಸ್ನಲ್ ಡೀಟೇಲ್ಸು, ಆಮೇಲೆ ಪಾಸ್ವರ್ಡ್ ಕ್ರಿಯೇಷನ್ ಮಾಡಬೇಕಿರುತ್ತೆ. ಆಮೇಲೆ ಅಡಿಷ್ನಲ್ ಡೀಟೇಲ್ಸ್ ಲೈಕ್ ನಿಮ್ಮದು ಅಡ್ರೆಸ್ ಆಗಿರ್ಬೋದು, ಎಜುಕೇಷನ್ ಡೀಟೇಲ್ಸು, ಇದನ್ನೆಲ್ಲ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ, ಅದ್ರದ್ದನ್ನು ಯೂಸ್ ಮಾಡಿಕೊಂಡು ಪಾಸ್ವರ್ಡ್ ಹೊಡೆದ್ಬಿಟ್ಟು ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕೋದಿರುತ್ತೆ. ಇನ್ನು ಅಪ್ಲಿಕೇಶನ್ ಫೀ ಬಂದು ₹100 ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದನ್ನ ನೀವು ಆನ್ಲೈನ್ ಮುಖಾಂತರ ಕಟ್ಬೋದು. UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಯಾವ್ದಾದ್ರು ಆಯಿತು. ಇನ್ನು ವುಮೆನ್ ಕ್ಯಾಂಡಿಡೇಟ್ಸ್ ಮತ್ತು SC ST PWD ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ಥರದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ದು ಸೆಂಟರ್ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ನೋಡ್ಕೋಬೋದು. ಇನ್ನು ಎಕ್ಸಾಮಿನೇಷನ್ ಪ್ಯಾಟ್ರನ್ನ ನೋಡೋದಾದರೆ 3 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅದು ಡಿಫ್ರೆಂಟ್ ಕ್ವಾಲಿಫಿಕೇಷನ್ಗೆ ಡಿಫ್ರೆಂಟ್ ಇರುತ್ತೆ. 10th ಲೆವೆಲ್ಲು, 12th ಲೆವೆಲ್ಲು ಮತ್ತು ಗ್ರ್ಯಾಜುಯೇಷನ್ನು ಮತ್ತು ಅದರ ಎಬೋವ್ ಲೆವೆಲ್ಗೆ ಬೇರೆ ಸಪ್ರೇಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ. ಅದು ಯಾಕೆಂದರೆ ಬೇರೆ ಪೋಸ್ಟ್ದು ಬೇರೆ ಕ್ವಾಲಿಫಿಕೇಷನ್ ಇರುತ್ತಲ್ಲ, ಅದಕ್ಕೋಸ್ಕರ. ಸಬ್ಜೆಕ್ಟ್ಸ್ಗಳನ್ನ ನೋಡೋದಾದರೆ ಜನರಲ್ ಇಂಟೆಲಿಜೆನ್ಸ್ 25 ಕ್ವಶನ್ 50 ಮಾರ್ಕ್ಸ್ಗೆ, ಜನರಲ್ ಅವೇರ್ನೆಸ್ 25 ಕ್ವಶನ್ 50 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 25 ಕ್ವಶನ್ 50 ಮಾರ್ಕ್ಸ್ಗೆ, ಇಂಗ್ಲೀಷ್ ಲ್ಯಾಂಗ್ವೇಜ್ 25 ಕ್ವಶನ್ 50 ಮಾರ್ಕ್ಸ್ಗೆ. ಟೋಟಲ್ 60 ನಿಮಿಷ ಎಕ್ಸಾಮ್ ಆಗಿರುತ್ತೆ. ಇನ್ನು PWD ಕ್ಯಾಂಡಿಡೇಟ್ಸ್ಗೆ 80 ಮಿನಿಟ್ಸ್ ಅಂದರೆ 20 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ. ಇನ್ನು ಇದಕ್ಕೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ, 0.5 ಮಾರ್ಕ್ಸ್ ಅಂದರೆ 1/4. ಇನ್ನು ಇಲ್ಲಿ ಸಿಲೆಬಸ್ನೂ ಕೊಟ್ಟಿದ್ದಾರೆ. ಇದು 10th ಲೆವೆಲ್ಗೆ ಜನರಲ್ ಇಂಟೆಲಿಜೆನ್ಸ್ ಸಿಲೆಬಸ್ ಏನು, ಜನರಲ್ ಅವೇರ್ನೆಸ್ದೇನು, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಏನು, ಇಂಗ್ಲೀಷ್ ಏನು, ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು 10+2 ಅಂದರೆ PUC ಲೆವೆಲ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಈ ಪೇಜ್ಗಳ ನಂಬರ್ಗಳನ್ನ ನೋಡ್ಕೊಳ್ಳಿ, 19ನೇ ಪೇಜು. ಇನ್ನು ಗ್ರ್ಯಾಜುಯೇಷನ್ ಆ್ಯಂಡ್ ಎಬೋವ್ ಲೆವೆಲ್ಗೆ ಅವ್ರಿಗೆ ಈ ಸಿಲೆಬಸ್ ಇರುತ್ತೆ, ಅದು 20ನೇ ಪೇಜಲ್ಲಿ ಇರುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಆಮೇಲೆ ಎಲ್ಲದರಲ್ಲೂ ನೀವು ಸೆಲೆಕ್ಟ್ ಆಗಿದ್ರೆ ನಿಮ್ಮನ್ನು ತಗೊತಾರೆ. ಇಲ್ಲಿ ಎಲ್ಲ ಏನೋ ಸರ್ಟಿಫಿಕೇಟ್ಗಳನ್ನ ಸಬ್ಮಿಟ್ ಮಾಡಬೇಕಿರುತ್ತಲ್ಲ, ಆ ಸರ್ಟಿಫಿಕೇಟ್ಗಳನ್ನ ಕೊಟ್ಟಿದ್ದಾರೆ. ಈ ಪ್ಯಾಟ್ರನಲ್ಲಿ ಇರಬೇಕು. ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನೀವು ಎಲ್ಲಿ ಬೇಕಲ್ಲಿ ಸೈನ್ ಮಾಡಿಸ್ಕೋಬೇಕಿರುತ್ತೆ. ಅದನ್ನೆಲ್ಲ ನೋಡ್ಕೊಳ್ಳಿ. ಇನ್ನು ಇಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತಲೂ ಕೊಟ್ಟಿದ್ದಾರೆ. ಪಾರ್ಟ್ ಎ ರಿಜಿಸ್ಟ್ರೇಷನ್ ಹೆಂಗೆ ಮಾಡೋದು, ಆಮೇಲೆ ಏನೇನು ಡಾಕ್ಯುಮೆಂಟ್ಸ್ ಕೇಳುತ್ತೆ, ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡೋದು, ಅದನ್ನೆಲ್ಲ ಇಮೇಜ್ ಮುಖಾಂತರನೇ ತೋರಿಸಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಪರ್ಸ್ನಲ್ ಡೀಟೇಲ್ಸು, ಪಾಸ್ವರ್ಡ್ ಕ್ರಿಯೇಷನು ತೋರಿಸಿದ್ನಲ್ಲ ಆಗಲೇ, ಆ ರೀತಿ ಮಾಡೋದಿರುತ್ತೆ. ಇಲ್ಲಿ ಏನೇನು ಡೀಟೇಲ್ಸ್ ಕೇಳುತ್ತೆ, ಇಮೇಜ್ನೆಲ್ಲ ನೋಡಿಕೊಂಡು ಆ ರೀತಿ ಹಾಕ್ಬೋದು ನೀವು. ಇಲ್ಲೆಲ್ಲ ಫುಲ್ ಕಂಪ್ಲೀಟ್ ಪ್ರಾಸೆಸ್ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ. ಇನ್ನು 78ನೇ ಪೇಜಿಂದ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಏನು ಏಜ್ ಲಿಮಿಟು, ಏನು ಪೇ ಸ್ಕೇಲು, ಯಾವ ಲೆವೆಲ್ ಅಂದರೆ ನೀವು ಯಾವ ಎಕ್ಸಾಮ್ ಲೆವೆಲ್ ಇರುತ್ತಲ್ಲ, ಈ ಪೋಸ್ಟ್ಗೆ ಯಾವ ಎಕ್ಸಾಮ್ ಬರೀಬೇಕು,
ಎಷ್ಟು ವ್ಯಾಕೆನ್ಸಿ ಇದೆ ಅದೆಲ್ಲ ಡೀಟೇಲ್ಸ್ ಇಲ್ಲಿದೆ. ನೀವು ಇಲ್ಲಿ ಆಲ್ಮೋಸ್ಟ್ 365 ಪೋಸ್ಟ್ಗಳಿದೆ. ಟೋಟಲ್ 365 ಪೋಸ್ಟ್ ಇದೆ. ಇಲ್ಲೆಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಟೋಟಲ್ 2423 ಪೋಸ್ಟ್ಗಳಿದೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ. ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕ್ನ ಕೊಟ್ಟಿರ್ತೀನಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.